ನೈಸರ್ಗಿಕವಾಗಿ ಕೂದಲಿನ ಆರೈಕೆ ಮಾಡೋದು ಅಂದ್ರೆ ಎಲ್ರಿಗೂ ಇಷ್ಟ. ಆದ್ರೆ ನಾವು ಒಳ್ಳೇದು ಮಾಡೋಕ್ ಹೋಗಿ ನಮ್ಗೆ ಗೊತ್ತಿಲ್ದ ಹಾಗೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಹಾಗಾದ್ರೆ ಈ ದಿನ ನಾವು ಸಾಮಾನ್ಯವಾಗಿ ಮಾಡೋ ಕೆಲವೊಂದು ತಪ್ಪುಗಳು ಯಾವುವು ಮತ್ತು ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೋದು ಅಂತ ನೋಡೋಣ. ನಿಮ್ಮ ಕೂದಲನ್ನ ಕಾಪಾಡಬೇಕು ಅಂತ ನೀವು ಮಾಡೋ ಪ್ರಯತ್ನದಲ್ಲೇ ಅದಕ್ಕೆ ಹಾನಿಯಾಗ್ತಿದೆ ಅಂದ್ರೆ ನಂಬ್ತೀರಾ? ಕೇಳೋಕೆ ವಿಚಿತ್ರ ಅನ್ಸಿದ್ರು ಇದು ನಿಜ. ನಾವು ಬಳಸೋ ಕೆಲವು ನೈಸರ್ಗಿಕ ವಿಧಾನಗಳೇ ನಮ್ಮ ಕೂದಲಿಗೆ ಸಮಸ್ಯೆ ಆಗಬಹುದು. ಬನ್ನಿ ಅದು ಹೇಗೆ ಅಂತ ನೋಡೋಣ. ಮೊದಲನೆಯದಾಗಿ ನಾವು ಬಳಸೋ ಪ್ರಾಡಕ್ಟ್ಸ್ ಅನ್ನ ಹೇಗೆ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇದು ನಮ್ಮ ಹೇರ್ ಕೇರ್ ಜರ್ನಿಯ ಮೊದಲನೇ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ನಾವು ಮಾಡೋ ಮೊದಲನೇ ತಪ್ಪು ಇಲ್ಲೇದೆ ನೋಡಿ. ನ್ಯಾಚುರಲ್ ಅಂತ ಲೇಬಲ್ ಇರೋದನ್ನ ನೋಡಿ ತಗೊಳ್ತೀವಿ, ಆದ್ರೆ ಅದರಲ್ಲಿ ರಾಸಾಯನಿಕಗಳು ತುಂಬಿರ್ತವೆ. ಆಲೋವೆರಾ ಜೆಲ್ ಇದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಮಾರುಕಟ್ಟೆಯಲ್ಲಿ ಸಿಗೋ ಎಷ್ಟೋ ಪ್ರಾಡಕ್ಟ್ಸ್ ನ್ಯಾಚುರಲ್ ಅಂತ ಹೇಳಿದ್ರೂ ಸತ್ಯ ಬೇರೆನೇ ಇರುತ್ತೆ. ಇಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ನೋಡಿ. ಎಡಗಡೆ ಇರೋದು ಕಣ್ಣು ಕುಕ್ಕೋ ತರದ ಗಾಢ ಹಸಿರು ಬಣ್ಣದ ಆಲೋವೆರಾ ಜೆಲ್. ಈ ಬಣ್ಣ ಬಂದಿರೋದು ಆರ್ಟಿಫಿಷಿಯಲ್ ಕೆಮಿಕಲ್ಸ್ನಿಂದ. ಇದು ನಮ್ಮ ನೆತ್ತಿಗೆ ಕಿರಿಕಿರಿ ಉಂಟು ಮಾಡಬಹುದು. ಆದ್ರೆ ಬಲಭಾಗದಲ್ಲಿರೋದು ನೋಡಿ, ಶುದ್ಧವಾದ ಪಾರದರ್ಶಕ ಜೆಲ್. ಇದು ಕೂದಲಿಗೆ ನಿಜವಾದ ತೇವಾಂಶವನ್ನ ಕೊಟ್ಟು pH ಲೆವೆಲ್ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಬಣ್ಣ ನೋಡಿ ಮೋಸ ಹೋಗ್ಬೇಡಿ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಒಳ್ಳೆ ಪ್ರಾಡಕ್ಟ್ ಆಯ್ಕೆ ಮಾಡೋದು ಅಷ್ಟೇ ಅಲ್ಲ, ಅದನ್ನ ಹೇಗೆ ಹಚ್ಚಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ಇನ್ನೊಂದು ಕಾಮನ್ ಮಿಸ್ಟೇಕ್, ರೋಸ್ಮೆರಿ ಆಯಿಲಿನಂತಹ ಎಸೆನ್ಷಿಯಲ್ ಆಯಿಲ್ಗಳನ್ನ ನೇರವಾಗಿ ನೆತ್ತಿಗೆ ಹಚ್ಕೊಳ್ಳೋದು. ಈ ಎಣ್ಣೆಗಳು ತುಂಬಾನೇ ಪವರ್ಫುಲ್ ಆಗಿರ್ತವೆ. ಅದನ್ನ ಹಾಗೇ ಬಳಸಿದ್ರೆ ಕೂದಲಿನ ಬುಡಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಸರಿಯಾದ ರೀತಿ ಯಾವುದು? ತುಂಬಾ ಸಿಂಪಲ್. 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯಂತಹ ಕ್ಯಾರಿಯರ್ ಆಯಿಲ್ಗೆ ಕೇವಲ 3 ರಿಂದ 6 ಹನಿ ಎಸೆನ್ಷಿಯಲ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ. ಹೀಗೆ ಡೈಲ್ಯೂಟ್ ಮಾಡೋದು ನಿಮ್ಮ ನೆತ್ತಿಯನ್ನ ಸೇಫ್ ಆಗಿಡೋಕೆ ತುಂಬಾನೇ ಮುಖ್ಯ. ಈಗ ಡರ್ಮಾ ರೋಲರ್ ಬಗ್ಗೆ ಮಾತಾಡೋಣ. ಇದನ್ನ ಬಳಸೋವಾಗ ಕೂದಲು ಯಾವ ದಿಕ್ಕಲ್ಲಿ ಬೆಳೆದಿದೆ ಅಂತ ಗಮನಿಸದೆ ಮನಸ್ಸಿಗೆ ಬಂದ ಹಾಗೆ ರೋಲ್ ಮಾಡೋದು ಒಂದು ದೊಡ್ಡ ತಪ್ಪು. ಇದರಿಂದ ಕೂದಲಿನ ಬೇರುಗಳಿಗೆ ಹಾನಿಯಾಗಬಹುದು. ಹುಷಾರ್! ಸರಿಯಾದ ಟೆಕ್ನಿಕ್ ಇಲ್ಲಿದೆ. ಮೊದಲು ನಿಮ್ಮ ನೆತ್ತಿಯನ್ನ ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸ್ಕೊಳ್ಳಿ. ನಂತರ ಕೂದಲು ಬೆಳೆಯೋ ದಿಕ್ಕಲ್ಲೇ ರೋಲರ್ ಅನ್ನ ಚಲಿಸ್ತಾ ಒಂದು ಹ್ಯಾಶ್ಟ್ಯಾಗ್ ಅಥವಾ ಸ್ಟಾರ್ ಆಕಾರವನ್ನ ಮಾಡಿ. ಹೀಗೆ ಮಾಡಿದ ತಕ್ಷಣವೇ ನೀವು ರೆಡಿ ಮಾಡಿಟ್ಕೊಂಡ ಎಣ್ಣೆ ಮಿಶ್ರಣವನ್ನ ಹಚ್ಚಬೇಕು. ಆಗ ಎಣ್ಣೆ ಕೂದಲಿನ ಬುಡಕ್ಕೆ ಚೆನ್ನಾಗಿ ತಲುಪುತ್ತೆ. ಮುಂದಿನ ಭಾಗದಲ್ಲಿ ಮನೆಯಲ್ಲೇ ತಯಾರಿಸೋ ನ್ಯಾಚುರಲ್ ಹೇರ್ ಮಾಸ್ಕ್ಗಳನ್ನ ಬಳಸುವಾಗ ಆಗೋ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೂದ್ಲು ಉದ್ರೋದನ್ನ ತಡೆಯೋಕೆ ಈರುಳ್ಳಿ ರಸ ಒಂದು ಅದ್ಭುತ ಮನೆಮದ್ದು. ಆದ್ರೆ ಅಯ್ಯೋ ಅದ್ರ ವಾಸನೆ ಅಂತ ತುಂಬಾ ಜನ ಚಿಂತೆ ಮಾಡ್ತಾರೆ ಅಲ್ವಾ? ಈ ಸಮಸ್ಯೆಗೆ ಒಂದು ಸಿಂಪಲ್ ಪರಿಹಾರ ಇದೆ. ಆ ಪರಿಹಾರ ಬೇರೇನೂ ಅಲ್ಲ, ತಣ್ಣೀರು. ಹೌದು, ನೀವು ಈರುಳ್ಳಿ ರಸದ ಮಾಸ್ಕ್ ಅನ್ನ ಬಿಸಿ ನೀರಿನ ಬದಲು ತಣ್ಣೀರಿನಿಂದ ತೊಳೆದ್ರೆ ಅದರ ವಾಸನೆ ಬೇಗ ಮಾಯವಾಗುತ್ತೆ. ಇದೊಂದು ಚಿಕ್ಕ ಟ್ರಿಕ್, ಆದ್ರೆ ತುಂಬಾನೇ ಪರಿಣಾಮಕಾರಿ. ಈಗ ಮತ್ತೆ ಆಲೋವೆರಾ ವಿಷಯಕ್ಕೆ ಬರೋಣ. ಫ್ರೆಶ್ ಆಗಿ ಗಿಡದಿಂದ ಕಿತ್ತ ಆಲೋವೆರಾ ಎಲೆಯನ್ನ ಕಟ್ ಮಾಡಿದ ತಕ್ಷಣವೇ ಅದರ ಜೆಲ್ ಬಳಸೋದು ಕೂಡ ಒಂದು ತಪ್ಪು. ಇದು ಕೆಲವರಿಗೆ ಅಲರ್ಜಿ ಉಂಟು ಮಾಡಬಹುದು. ಯಾಕಂದ್ರೆ ಎಲೆಯಿಂದ ಒಂದು ಹಳದಿ ಬಣ್ಣದ ರಸ ಬರುತ್ತೆ, ಅದು ಚರ್ಮಕ್ಕೆ ಕಿರಿಕಿರಿ ಉಂಟು ಮಾಡಬಹುದು. ಅದಕ್ಕೋಸ್ಕರ ಎಲೆಯನ್ನ ಕತ್ತರಿಸಿದ ಮೇಲೆ ಇಲ್ಲಿ ತೋರಿಸಿರೋ ಹಾಗೆ ಕನಿಷ್ಠ 3 ಗಂಟೆ ಅದನ್ನ ಹಾಗೆಯೇ ಇಡಬೇಕು. ಆ ಹಳದಿ ರಸ ಪೂರ್ತಿಯಾಗಿ ಹರಿದು ಹೋದ್ಮೇಲೆ ನೀವು ಆ ಜೆಲ್ಲನ್ನ ಸೇಫ್ ಆಗಿ ಬಳಸಬಹುದು. ಸರಿ, ನಾವು ಇಷ್ಟೊತ್ತು ಚರ್ಚೆ ಮಾಡಿದ ತಪ್ಪುಗಳಿಂದ ಕಲಿಬೇಕಾದ ಮುಖ್ಯ ಪಾಠಗಳೇನು ಅಂತ ಈಗ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಈ 4 ಪ್ರಮುಖ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದು, ಉತ್ಪನ್ನಗಳ ಶುದ್ಧತೆಯನ್ನ ಯಾವಾಗಲೂ ಚೆಕ್ ಮಾಡಿ. ಎರಡನೇದು, ರೋಸ್ಮರಿ ಅಂತಹ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಅನ್ನ ಯಾವಾಗಲೂ ಡೈಲ್ಯೂಟ್ ಮಾಡಿ. ಮೂರನೇದು, ಡರ್ಮಾ ರೋಲರ್ನಂತಹ ಟೂಲ್ಸ್ ಬಳಸುವಾಗ ಸರಿಯಾದ ಟೆಕ್ನಿಕ್ ಫಾಲೋ ಮಾಡಿ. ಮತ್ತು ಕೊನೆಯದಾಗಿ, ಫ್ರೆಶ್ ಮಾಸ್ಕ್ಗಳನ್ನ ಬಳಸೋ ಮೊದಲು ಅವುಗಳನ್ನ ಸರಿಯಾಗಿ ತಯಾರಿಸಿಕೊಳ್ಳಿ. ಈ ಸರಳ ನಿಯಮಗಳು ನಿಮ್ಮ ನ್ಯಾಚುರಲ್ ಹೇರ್ ಕೇರ್ ಅನ್ನ ಹೆಚ್ಚು ಸುರಕ್ಷಿತ ಮತ್ತು ಪರಿಣಾಮಕಾರಿ ಮಾಡ್ತವೆ. ಈ ವಿವರಣೆಯ ಕೊನೆಯಲ್ಲಿ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಈಗಿನ ನ್ಯಾಚುರಲ್ ಕೂದಲಿನ ಆರೈಕೆಯ ದಿನಚರಿಯಲ್ಲಿ ಬೇರೆ ಯಾವ ಅಂಶಗಳನ್ನ ನೀವು ಸರಿಪಡಿಸಿಕೊಳ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ನಿಮ್ಮ ಆರೈಕೆಯ ಬಗ್ಗೆ ವಿಮರ್ಶಾತ್ಮಕವಾಗಿ ಯೋಚಿಸೋಕೆ ಇದು ಸರಿಯಾದ ಸಮಯ. ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.